ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ನಾಗರಬಾವಿ ಹಳ್ಳಿ ಸೈ ಹೋಟೆಲ್ನ ಹರೀಶ್ ಮಾತಾಡ್ತಾ ಇರೋದು. ಇವತ್ತು ನಾಟಿ ಕೋಳಿ ಬಿರಿಯಾನಿ ನಮ್ಮಲ್ಲಿ ಡೈಲಿ ಸಿಗುತ್ತೆ. ಬೈ ಒನ್ ಗೆಟ್ ಒನ್ ನಾಟಿ ಕೋಳಿ ಬಿರಿಯಾನಿ. ಸೊ ಯಾವ ರೀತಿ ಮಾಡೋದು ನಾಟಿ ಕೋಳಿ ಬಿರಿಯಾನಿನ, ಅದು ಇವತ್ತು ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ ಸೌದೆ ಒಲೆಯಲ್ಲಿ. ಸೊ ಯಾವ ರೀತಿ ಮಾಡೋದು ಸೌದೆ ಒಲೆಯಲ್ಲಿ ನಾಟಿ ಕೋಳಿ ಬಿರಿಯಾನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. 5 kg ನಾಟಿ ಕೋಳಿ ತೊಗೊಂಡಿದ್ದೀನಿ. ಸೊ 5 kg ನಾಟಿ ಕೋಳಿ ಬಿರಿಯಾನಿ ಮಾಡುವ. ಅದನ್ನು ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಬಿಡೋಣ. 1 ಬಕೆಟ್ ನೀರು ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1 ಸೋಟಷ್ಟು ಬೆಳ್ಳುಳ್ಳಿ ಪೇಸ್ಟು, 1 ಅರ್ಧದಷ್ಟು ಶುಂಠಿ ಪೇಸ್ಟು. ಇದನ್ನು ಕೂಗಿಸ್ಕೊಳ್ಳೋಣ. 2 ವಿಸಿಲ್ ಆದಮೇಲೆ ಆಫ್ ಮಾಡೋಣ. 1 ಲೀಟ್ರು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ, ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಚಕ್ಕೆ, ಅನಾನಸ್ ಹೂವು. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. 5 kg ಹಾಕ್ಕೊಳ್ತಾ ಇರೋದು ಇದು. 1 kgಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಟ್ಟು ಪುದೀನ, 1 ಕಟ್ಟು ಮೆಂತೆ, 1 ಕಟ್ಟು ಕೊತ್ತಂಬರಿ. ಸೊ 3 ತಗೊಂಡು ನೀಟಾಗಿ ಕಟ್ ಮಾಡಿ ಮಡಿಕೊಂಡಿದ್ದೀವಿ ನಾವು. ಒಂದು 5 kgಗೆ ಇಷ್ಟು 3 ಮಿಕ್ಸ್ ಮಾಡಿ. ಇದು 3 ಇದೆ. ಸೊ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಒಂದು ಇಡಿಯಷ್ಟು. ನೀಟಾಗೆ ಗೋಲ್ಡನ್ ಕಲರ್ ಬರೋ ಥರ ಈರುಳ್ಳಿ ಹುರ್ಕೊಬೇಕು. ಬೆಳ್ಳುಳ್ಳಿ ಪೇಸ್ಟ್ ಇದು 2 ಸೋಟಷ್ಟು ಹಾಕೋತಾ ಇದ್ದೀನಿ. 1 ಸೋಟಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಹಸಿಮೆಣಸಿಕಾಯಿ ಪೇಸ್ಟು 1 ಸೋಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಸಿಮೆಣಸಿಕಾಯಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಲಿ ಹುರ್ದಂಗೆ ಸ್ಮೆಲ್ಲು ಘಮ ಘಮ ಅಂತ ಐತೆ. ಈ ಥರ ಘಮ ಬರಬೇಕು ಸ್ಮೆಲ್. ನೋಡಿ ಎಷ್ಟು ಘಮ. ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಪೇಸ್ಟು, ಆ ಗರಂ ಮಸಾಲದು ಸ್ಮೆಲ್ಲು ಯಾವ ರೀತಿ ಎಣ್ಣೆಲಿ ಫ್ರೈ ಆದರೆ ಸ್ಮೆಲ್ ಬರುತ್ತೆ. ಈ ರೀತಿ ನೀಟಾಗಿ ಎಲ್ಲ ಆದಮೇಲೆ ಇದು ಗರಂ ಮಸಾಲ ನಮ್ಮ ಹೋಟೆಲ್ದು. ಯಾವ ರೀತಿ ಮಾಡೋದು ಅಂತ ಆಮೇಲಿಂದ ಹೇಳ್ಕೊಡ್ತೀನಿ. 1 kgಗೆ 10 ಗ್ರಾಮಷ್ಟು ಹಾಕ್ಕೊಬೇಕು. ಇದು ಧನಿಯಾ ಪೌಡ್ರು. ಧನಿಯಾನ ನಾವೇ ಒಣಗಿಸಿ ತೊಗೊಬಂದು ಸೊ ಪೌಡ್ರ್ ಮಾಡಿ ಮಡಿಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಬಕೆಟಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಪ್ರಮಾಣ ಅಕ್ಕಿ ಎಷ್ಟು ಹಾಕ್ತೀರಾ ಅದ್ರ ಡಬ್ಬಲ್ ನೀರು ಹಾಕ್ಕೊಳ್ಳಿ. ಈಗ 5 kg ಅಕ್ಕಿಗೆ ನಿಮಗೆ 10 ಲೀಟ್ರು ನೀರು ಥರ. ನಿಮ್ಗೆ ಅಳತೆ ಪ್ರಕಾರ ನೀವು ಅಕ್ಕಿ ಎಷ್ಟು ಹಾಕ್ತೀರೋ ಆ ಡಬ್ಬಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ವಿಸಿಲ್ ಕೂಗಿತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಎಷ್ಟು ಬಿಟ್ಟಿದೆ ಚಿಕನ್ನು. ಅದಕ್ಕೆ ನಾಟಿ ಕೋಳಿ ಏನದು. ಐದು kg ಅಕ್ಕಿ ತೊಗೊಂಡಿದ್ದೀನಿ. ಫಸ್ಟು ಒಂದು 6 ಲೀಟ್ರ್ ನೀರು ಹಾಕ್ಕೊಂಡು ಚಿಕನ್ ಕೂಗಿಸ್ಕೊಂಡಿದ್ದೆ ಕುಕ್ಕರ್ಗೆ ಹಾಕಿ. ಆಮೇಲೆ 3 ಲೀಟ್ರ್ ಹಾಕಿದ್ದೀನಿ. 9 ಲೀಟ್ರು ನೀರು ಹಾಕಿದ್ದೀನಿ. ಈಗ 5 kg ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟೊತ್ತು ನೆನೆಸಿದ್ರಿ? ಇದು ಒಂದು 20 ನಿಮಿಷ ನೆನೆಸಿದ್ದೀನಿ. ಸೊ ಒಂದು 5 ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಇನ್ನು 1.5 ಸೋಟಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ 1 ಸೋಟ್ ಹಾಕಿದ್ದೆ, ಈಗ 1 ಸೋಟ್ ಉಪ್ಪು ಹಾಕಿದ್ದೀನಿ. ಅಲ್ಲಿಗೆ 1 kgಗೆ 50 ಗ್ರಾಮಷ್ಟು ಉಪ್ಪು ಬರುತ್ತೆ ನಿಮಗೆ. 5 kgಗೆ 1/4 kg ಅಷ್ಟು ಉಪ್ಪು ಹಾಕಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈ ಸೌದೆ ಒಲೆಯಲ್ಲಿ ಬೇಯುವಂಥ ನಾಟಿ ಕೋಳಿ ಚಿಕನ್ ಯಾವ ಥರ ಘಮ ಅನ್ನುತ್ತೆ.
ಬಟ್ ಅದು ಬೇಯೋ ಮಜನೇ ಒಂಥರ ಸಖತ್ತಾಗಿರುತ್ತೆ. ನಾವು ಬೆಂಗಳೂರಲ್ಲಂತೂ ಮರ್ತೇ ಬಿಟ್ಟಿದ್ದೀವಿ ಸೌದೆ ಒಲೆ ಊಟನ. ನಂದಿನಿ ತುಪ್ಪ ಸರ್ 1 kg 100 ಗ್ರಾಮ್ ಥರ ಹಾಕೊಬರೋಣ. ತುಂಬ ಚೆನ್ನಾಗಿ ಬರುತ್ತೆ. ದಮ್ ಕಟ್ಟೋಣ, ಸ್ವಲ್ಪ ಮೇಲ್ಗಡೆ ನೀರು ಇದ್ದಂಗೆ ಇರಲಿ. ನಾಟಿ ಕೋಳಿ ಬಿರಿಯಾನಿ ರೆಡಿಯಾಗಿದೆ. ಸೌದೆ ಮಡಗಿದ್ದೀನಿ ಗೊಬ್ಲಿದು. ಒಂದು 15 ನಿಮಿಷ ಆದಮೇಲೆ ದಮ್ಮಾಗಿರುತ್ತೆ. ಆಮೇಲೆ ಎತ್ಕೋಣ ನೋಡಿ, ಕೆಳಗಡೆ ಕೆಂಡ ಇರುತ್ತೆ, ಆಟೋಮೆಟಿಕ್ಕಾಗಿ ದಮ್ಮಾಗುತ್ತೆ. 15 ನಿಮಿಷ ಆದಮೇಲೆ ಎತ್ಕೊಂಡು ಭರ್ಜರಿಯಾಗಿ ಬಾರಿಸುವ. ವೇಟ್ ಆ್ಯಂಡ್ ಸಿ. ವೀಕ್ಷಕರೇ, ಬಿರಿಯಾನಿ ರೆಡಿಯಾಗಿದೆ. 10 ನಿಮಿಷ ಆಗಿದೆ. ಈಗ ಎತ್ತೋಣ, ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸೋಣ. ನೋಡಿ ಯಾವ ರೀತಿ ದಮ್ಮಾಗಿದೆ. ದಮ್ ಹೊಡಿಯೋಣ. ನೋಡಿ ಚಿಕನ್ ಯಾವ ರೀತಿ ಬೆಂದಿದೆ. ರೈಸ್ ನೋಡಿ ಎಷ್ಟು ಸಾಫ್ಟಾಗಿದೆ ಪೀಸಸ್. ರೈಸು ಕೂಡ ನೀರ ನೋಡಿ ಎಷ್ಟು ಬೇಕಷ್ಟು ಮಾತ್ರ ನೀರು ಹಾಕಬೇಕು. ಜಾಸ್ತಿ ಆಗೋಕ್ಕೆ ಹೋದರೆ ಮುದ್ದೆ ಆಗುತ್ತೆ. ಸೌದೆ ಒಲೆ ಬಿರಿಯಾನಿ ಘಮ ಸಖತ್ತಾಗಿದೆ. ಫಸ್ಟು ತಿನ್ನೋಣ ಅನಿಸ್ತೈತೆ. ಸರ್, ಹಳ್ಳಿ ಸವಿ ಹೋಟೆಲ್ನ ನಾಟಿ ಕೋಳಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಮನೇಲಿ ಮಾಡ್ಕೊಳ್ಳಿ. ಆಗಲ್ಲ ಮನೇಲಿ ಮಾಡೋದಕ್ಕೆ ಅಂತಂದರೆ ನಮ್ಮ ಹೋಟ್ಲಿಗೆ ಬನ್ನಿ. 1 ನಾಟಿ ಕೋಳಿ ತೊಗೊಂಡ್ರೆ 1 ನಾಟಿ ಕೋಳಿ ಬಿರಿಯಾನಿ ಫ್ರೀ ಇರುತ್ತೆ. ಎವ್ರಿ ಡೇ ಮಧ್ಯಾಹ್ನನಾರ ಬನ್ನಿ, ರಾತ್ರಿನಾರ ಬನ್ನಿ, 1 ತೊಗೊಂಡ್ರೆ 1 ಫ್ರೀ ಕೊಡ್ತೀವಿ. ಸೊ ನಮ್ಮನ್ನು ಬೆಳೆಸಿ ಹರಿಸಿ.